ಹಾಯ್ ಎಲ್ಲರಿಗೂ ಪರಿಶ್ರಮ ಕಿಚನಿಗೆ ಸ್ವಾಗತ. ಈ ದಿನ ಮಖಾನ ಇಲ್ಲ ತಾವರೆ ಬೀಜದ ಒಂದು ರುಚಿಕರವಾದ ರೆಸಿಪಿಯೊಟ್ಟಿಗೆ ಬಂದಿದ್ದೀನಿ. ತುಂಬ ರೆಸಿಪಿಯನ್ನು ಮಾಡ್ಬೋದು. ಈ ದಿನ ನಾನು ಮಖಾನ ಗ್ರೇವಿ ಇಲ್ಲ ಕರಿಯೊಟ್ಟಿಗೆ ಬಂದಿದ್ದೀನಿ. ಭಾಳ ರುಚಿಯಾಗಿರುತ್ತೆ ಇದು. ಅನ್ನ, ದೋಸೆ, ಚಪಾತಿ ಎಲ್ಲದರೊಟ್ಟಿಗೂ ತಿನ್ಬೋದು. ಆರೋಗ್ಯಕ್ಕೂ ಕೂಡ ಈ ಮಖಾನ ತುಂಬಾ ಒಳ್ಳೆಯದು. ನೋಡೋಣ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ. ಮೊದಲಿಗೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಸಣ್ಣ ಮಿಕ್ಸಿ ಜಾರಿಗೆ 2 ಟೊಮೆಟೊ, 5 ಬೆಳ್ಳುಳ್ಳಿ ಹೆಸಳು, ಖಾರಕ್ಕೆ 4 ಹಸಿಮೆಣಸು, ಚಿಕ್ಕ ತುಂಡಾಗುವಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪೇಸ್ಟ್ ಥರ ರುಬ್ಕೊಳ್ಳಿ. ನೀವಿಲ್ಲಿ ಇವೆಲ್ಲವನ್ನು ಹುರಿದು ಕೂಡ ಮಾಡ್ಬೋದು, ಅದು ಕೂಡ ತುಂಬ ರುಚಿಯಾಗಿರುತ್ತೆ. ನಂತರ ಒಂದು ಅಗಲವಾದ ಪ್ಯಾನಿಗೆ 2 ಚಮಚ ತುಪ್ಪವನ್ನು ಹಾಕಿ, ತುಪ್ಪ ಬಿಸಿ ಆದಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ಮಖಾನ ಅಂದರೆ ತಾವರೆ ಬೀಜವನ್ನು ಮೀಡಿಯಮ್ ಉರಿಯಲ್ಲಿ ಒಂದು 5ರಿಂದ 6 ನಿಮಿಷಗಳ ಕಾಲ ಹುರ್ಕೊಳ್ಬೇಕಾಗತ್ತೆ. ಇದನ್ನು ಹೀಗೇ ಕೂಡ ತಿನ್ಬೋದು. ಯಾವುದೇ ರೆಸಿಪಿಯನ್ನು ಮಾಡಿದ ಹಾಗೆ ತಿನ್ನಲಿಕ್ಕೂ ಕೂಡ ರುಚಿಯಾಗಿರುತ್ತೆ. ಹುರಿದು ಆದಮೇಲೆ ಇದನ್ನು ಬೇರೆ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳಿ. ನಂತರ ಅದೇ ಪಾತ್ರೆಗೆ ಪುನಃ ಮತ್ತೆ 2 ಚಮಚ ಆಗುವಷ್ಟು ತುಪ್ಪ, 4 ಲವಂಗ, 1 ಪಲಾವ್ ಎಲೆ, ಅರ್ಧ ಚಮಚ ಜೀರಿಗೆ ಇವೆಲ್ಲವನ್ನು ಹುರಿದು ಆದಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ, ಇದನ್ನು ಕೂಡ ತುಪ್ಪದೊಳಗಡೆ ಹುರ್ಕೊಳ್ಬೇಕು. ನಂತರ 1/4 ಚಮಚ ಅರಿಶಿನ, 1 ಚಮಚ ಗರಂ ಮಸಾಲ, 2 ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಆಮ್ಚೂರ್ ಪೌಡರ್, ಅರ್ಧ ಚಮಚ ಪೆಪ್ಪರ್ ಪೌಡರ್ ಇವಿಷ್ಟನ್ನು ಹಾಕಿ ಪುನಃ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಮುಂಚೆನೇ ರುಬ್ಬಿ ಇಟ್ಟಿರುವಂಥ ಈ ಪೇಸ್ಟನ್ನು ಕೂಡ ಅದರೊಟ್ಟಿಗೆ ಸೇರಿಸಿ, ಇದು ಹಸಿಯಾಗಿ ಹಾಕಿರೋದ್ರಿಂದ ಹಸಿ ವಾಸನೆ ಹೋಗೋ ತನಕನೂ ಇದೇ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಒಂದು 2 ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೇನೆ ನಾನು. ಇಷ್ಟು ನೀರು ಬೇಕಾಗತ್ತೆ ಇದಕ್ಕೆ. 1 ಚಮಚ ಉಪ್ಪು. ಇಲ್ಲಿ ಮಖಾನವನ್ನು ಹಾಕಿದ ಮೇಲೆ ಇದು ನೀರನ್ನೆಲ್ಲ ಹೀರ್ಕೊಂಬಿಡುತ್ತೆ. ಹಾಗಾಗಿ 2 ಕಪ್ ಆಗುವಷ್ಟು ನೀರು ಬೇಕು. ಅಂದರೆ ನಿಮಗೆ ತೆಳುವಾಗಿ ಬೇಕು ಅಂತಾದರೆ ಇದು ಒಂದು ಕುದಿ ಬಂದಮೇಲೆ ಇಲ್ಲಿ ನಾವು ಹುರಿದು ಇಟ್ಟಿರುವಂಥ ಈ ಮಖಾನವನ್ನು ಕೂಡ ಅದರೊಟ್ಟಿಗೆ ಸೇರಿಸಿ ಕುದಿಸ್ಕೊಳ್ಬೇಕಾಗತ್ತೆ. ಒಂದು 5 ನಿಮಿಷಗಳ ಕಾಲ ಎಲ್ಲ ಉಪ್ಪು, ಹುಳಿ, ಖಾರವನ್ನೆಲ್ಲ ಇದು ಹೀರ್ಕೊಳ್ಬೇಕು. ಮೇಲ್ಗಡೆಯಿಂದ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ಹಾಗೆ 1 ಚಮಚ ಆಗುವಷ್ಟು ಕಸೂರಿ ಮೇಥಿಯನ್ನು ಕೂಡ ಇದರೊಟ್ಟಿಗೆ ಸೇರಿಸಿ ಪುನಃ ಮತ್ತೊಮ್ಮೆ ಒಂದು 2 ನಿಮಿಷಗಳ ಕಾಲ ಕುದಿಸಿಕೊಳ್ಳಿ. ನೋಡಿ, ಇದು ಕುದೀತಾ ಬಂದ ಹಾಗೆ ಸ್ವಲ್ಪ ಗಟ್ಟಿ ಆಗುತ್ತೆ. ಅಂದರೆ ಮಖಾನ ಎಲ್ಲ ನೀರನ್ನು ಹಾಗಾಗಿ ನಿಮಗೆ ಸ್ವಲ್ಪ ತೆಳುವಾಗಿ ಬೇಕು ಅಂತಾದರೆ ನೀರನ್ನು ಹಾಕ್ಕೊಳ್ಬೋದು ಇದಕ್ಕೆ. ಮತ್ತು ತಣಿದ ಮೇಲೂ ಕೂಡ ಇದು ಒಂಥರ ಪಲ್ಯ ಥರ ಆಗಿಬಿಡುತ್ತೆ. ಹಾಗಾಗಿ ಕುದಿಸುವಾಗಲೇ ಇದಕ್ಕೆ ನೀರನ್ನು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ. ನಿಮಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ರುಚಿಕರವಾದಂತಹ ಮಖಾನ ಕರಿ ರೆಡಿಯಾಗಿದೆ. ದೋಸೆ, ಚಪಾತಿ, ಅನ್ನದ ಜೊತೆಗೂ ಕೂಡ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.